ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ನಾಗರಾಜ್. ನಾನು ಬೇಸಿಕಲಿ ಭರತನಾಟ್ಯಂ ಡ್ಯಾನ್ಸರ್ ಮತ್ತು ಥಿಯೇಟರ್ ಆರ್ಟಿಸ್ಟ್. ಥಿಯೇಟರ್ ಈಗ ಒಂದು 6 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಟಿ, ನಿರ್ದೇಶಕಿ, ರಂಗಕರ್ಮಿ. ಅದು ನನ್ನ ಪರಿಚಯ ಆಯಿತು. ಈ ಮೂವಿ ಆ್ಯಕ್ಚುಲಿ ನನಗೆ ಪ್ರಭಾಕರ್ ಸರ್ ಅವರು ಈಗ ಕೆಲವು ವರ್ಷಗಳಿಂದ ಪರಿಚಯ. ನಾನು ಒಂದು ಟೆಂಪಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ, ಅವತ್ತು ನೃತ್ಯ ಸೇವೆ ಇತ್ತು ನಂದು. ಆವಾಗ ಸರ್ ಪರಿಚಯ ಆಗಿತ್ತು. ಈಗ ಅವರು ಮೂವಿ ಮಾಡಬೇಕಾದ್ರೆ ನನ್ನನ್ನು ನೆನ್ಪಿಟ್ಕೊಂಡು ಕರೆದು ಒಂದು ನರೇಷನ್ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಪ್ಕೊಳ್ಳೋಕ್ಕೆ ಕಾರಣ ಒಂದು, ಅವರ ನರೇಷನಲ್ಲಿ ಇದ್ದಿದ್ದ ಕನ್ವಿಕ್ಷನ್. ಅಂದರೆ ಸ್ಟೋರಿ ಹೇಳಬೇಕಿದ್ರೆ ಅವರಿಗಿದ್ದ ಕನ್ವಿಕ್ಷನ್ ನನ್ನ ತನಕ ಮುಟ್ಟಿದ ಕಾರಣ ನಾನು ಈ ಮೂವಿ ಮಾಡಲಿಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಮತ್ತೊಂದು ನನಗೆ ಇಷ್ಟವಾಗಿದ್ದು ಅಂತಂದರೆ, ಈ ಮೂವಿನಲ್ಲಿ ಅವರು ಪ್ರೆಸೆಂಟ್ ಮಾಡ್ತಿರೋ ಪರ್ಸ್ಪೆಕ್ಟಿವ್ಸ್ ತುಂಬ ಇಷ್ಟ ಆಗಿರೋದ್ರಿಂದ ಮೂವಿಗೆ ಹೂ ಅಂತ ಒಪ್ಕೊಂಡೆ. ತುಂಬ ಖುಷಿ ಇದೆ. ಈ ಮೂವಿ ಉಸಿರು ಬಗ್ಗೆ ಹೇಳಬೇಕಂದ್ರೆ, ಟೈಟಲ್ ತುಂಬಾ ಕ್ಯಾಚಿ ಆಗಿದೆ. ನಾನು ಒಪ್ಕೊಳ್ಳೋದಕ್ಕೆ ಫಸ್ಟ್ ರೀಸನ್ನೇ ಟೈಟಲ್. ಉಸಿರು ಏನೋ ಒಂಥರ ಎಮೋಷನ್ಸ್. ಸೊ ಒಂದು ಸ್ಟ್ರಾಂಗ್ ಕಮರ್ಷಿಯಲ್ ಎಲಿಮೆಂಟ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ದೋ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ, ಎಮೋಷನ್ಸ್ಗೆ ತುಂಬಾ ಸ್ಪೇಸ್ ಇದೆ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಸರ್. ನಾವು ಒಂದೇ ಮೀಟಲ್ಲಿ ಫೈನಲೈಸ್ ಆಯಿತು. ತುಂಬಾ ಸ್ಪೀಡ್ ಇದೆ ಟೀಮ್, ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ. ಪದೇ ಮೀಟ್ ಮಾಡಿ ಒಂದ್ಸತಿ ನರೇಷನ್ ಅದು ಇದು ಅಂತ. ಫಸ್ಟ್ ಮೀಟಲ್ಲೇ ನರೇಷನ್ ಇಂದ ಹಿಡಿದು ಎಲ್ಲಾನು ಫೈನಲ್ ಆಗಿ. ಅಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಫಸ್ಟ್ ಟೈಮ್ ಲೇಡಿ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಟುವರ್ಡ್ಸ್ ದ್ಯಾಟ್. ಅದೇ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚಾಲೆಂಜಿಂಗ್ ಆಗಿದೆ. ನಾನು ಫಸ್ಟ್ ಟೈಮ್ ನನ್ನ ಕರಿಯರಲ್ಲಿ ಡ್ಯುಯಲ್ ಶೇಡ್ ನ ಪ್ಲೇ ಮಾಡ್ತಾ ಇದ್ದೀನಿ. 2 ಶೇಡ್ ತುಂಬಾ ಡಿಫ್ರೆಂಟ್ ಆಗಿದೆ, ಅಪೋಸಿಟ್ ಟು ಈಚ್ ಅದರ್. ಅದಕ್ಕೋಸ್ಕರ ಐ ಆಮ್ ಸೋ ಎಕ್ಸೈಟೆಡ್. ಅಂಡ್ ಇದೇ ತರ ನಾನು ಮೋಸ್ಟ್ಲಿ ಟೀಮ್ನ ಮೀಟ್ ಮಾಡಿ ಒಂದು 15 days ಆಯ್ತು ಅನ್ಸುತ್ತೆ. ಇವರೆಲ್ಲರೂ ಆಲ್ರೆಡಿ 13 years 12 years ಅಂತ ಹೇಳ್ತಿದ್ದಾರೆ. ಬಟ್ ನಾನು ಮೀಟ್ ಮಾಡಿ ಓನ್ಲಿ 15 days ಆಯ್ತು. ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಸಚ್ ಅ ಗುಡ್ ಬಾಂಡಿಂಗ್. ಸೊ ಈ ಬಾಂಡಿಂಗ್ ಇದೇ ತರ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನನಗಾಗಿ ನೀನು, ನಿನಗಾಗಿ ನಾನು, ನಗುವಾಗ ನೀನು ನವಿರಾದೇನ ಕವಿಯಾಗಿ, ಕಂಡ ಕಾಮನೆ ಕನಸಾಗಿ ಕರೆಯಲೇ, ಜೊತೆಯಾಗಿ ಜೋಡಿ ಜೀವಿಸಿ ಜಗವನ್ನೇ ಜಯಿಸಲೇ, ಮೋಹಿತ ಮರುಳಾದೆನು ಮನಸಂತಿರು ಮನಕ್ಕೆ. ಇದರಲ್ಲಿ ಎಲ್ಲಾ ಲೈನಲ್ಲೂ ಬಿಗಿನಿಂಗ್ ಅಲ್ಲಿ ಯಾವ ವರ್ಡ್ ಲೆಟರ್ ಶುರು ಆಗುತ್ತೋ ಅದೇ ಲೆಟರ್ ಆ ಲೈನ್ ಫುಲ್ ಬರುತ್ತೆ. ಇದೊಂದು ಎಕ್ಸ್ಪೆರಿಮೆಂಟಲ್ ಆಗಿ ಬರ್ದಿದ್ದಾರೆ. ಇದೊಂದು ಅವರಿಗೆ ಒಂದು ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಅಪ್ರೋಚ್ ಮಾಡಿದ್ರು, ಇಷ್ಟ ಆಯ್ತು ತುಂಬಾ. ಅಂದ್ರೆ ಪ್ರಭಾ ಅವರು ಹೇಳಿದ ಸ್ಟೋರಿನೇ ನನ್ಗೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಗಣೇಶ್ ಸರ್ನ ಮೀಟ್ ಮಾಡಿದ್ಮೇಲೆ ಅಂತೂ ನಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಬಂತು. ಆಮೇಲೆ ಹರೀಶ್ ಕೊಂಬೆ ಇವರೆಲ್ಲ, ಬಿ ಸರ್ ಎಲ್ಲ ನಮ್ಗೆ ಜಾಯ್ನ್ ಆದಾಗ ನಮ್ಮ RSP ಗ್ರೂಪ್ಗೆ ಒಂದು ಪಿಲ್ಲರ್ ಆಡೋದಂಗ ಆಯ್ತು. ಪಿಲ್ಲರ್ಸೇ ಇವರೆಲ್ಲ ತುಂಬಾ ಒಳ್ಳೆ ಅಚೀವರ್ ಟೀಮ್ ನಮಗ್ ಸಿಕ್ಕಿದೆ. ಹೊಸ ನಮ್ದು ಮೊದಲೇ ಚಿತ್ರ ಆದ್ರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಮತ್ತೆ ಸೋಮಶೇಖರ್ ಸರ್ ಆಗಿರ್ಬೋದು, ನಾಗೇಂದ್ರ ಸರ್ ಅವರು, ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವ್ರು ನಮ್ಮನ್ನ ಈಗ ನಾವು ನ್ಯೂ ಕಮರ್ಸ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. RSP ಗ್ರೂಪ್ ಅಂದ್ರೆ ನಮ್ದು ಮಲ್ಟಿಪಲ್ ಬಿಸ್ನೆಸಸ್ ಇದೆ. ಆಕ್ಚುಲಿ ನಾನು RSP ಕನ್ಸಲ್ಟೆಂಟ್ ಅಂತ ಒಂದು ಇನ್ಶೂರೆನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ RSP ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್, RSP ಫೈನಾನ್ಸ್ ಇದೆ. ಇವ್ರ ಯಜಮಾನರು RSP ಕೇಬಲ್ ನೆಟ್ವರ್ಕ್ ಮತ್ತೆ RSP ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ನ ಇವ್ರು ನೋಡ್ಕೋತಾ ಇದ್ರು. ಅದಾದ್ಮೇಲೆ ನಾವು RSP ಮಾರ್ಟ್ ಅಂತ ಇನ್ನೊಂದು ಆನ್ಲೈನ್ ಶಾಪಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ RSP ಪ್ರೊಡಕ್ಷನ್ಸ್ ಬಂದಿದೆ. ನಮ್ದು ಒಂದು ಲೋಕಲ್ ಟಿವಿ ಚಾನಲ್ ಇತ್ತು, RSP ಟಿವಿ ಅಂತ. ಬಟ್ ಅದೀಗ ಸದ್ಯಕ್ಕೆ ಅದೇನಿಲ್ಲ, ಆಕ್ಟಿವ್ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಪ್ರೊಡಕ್ಷನ್ ಹೌಸ್ ಬಂದ್ಮೇಲೆ ಇನ್ನ ಕಲಿಯೋಕೆ ತುಂಬಾ ಇದೆ ಸರ್. RSP ಅಂತಂದ್ರೆ ಏನು ಅಲ್ಲ ಸರ್, ನನ್ನ ಮಕ್ಳ ಹೆಸರು ಅಷ್ಟೇ. ರಶ್ಮಿ ನನ್ನ ದೊಡ್ಡ ಮಗಳ ಹೆಸರು, ಸಂಧ್ಯಾ, ಪ್ರಣದ್. RSP ಅಂದ್ರೆ ಅವರ ಇನ್ನೇನು ಅಲ್ಲ. ನಾವು ಸ್ಕ್ರಾಚ್ ಇಂದಾನೆ ಬಂದಿರೋದು. ತುಂಬಾ ಈ ತರ ಕನ್ಸ್ ಕಟ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಸರ್, ತುಂಬಾ ಜನ ಇದ್ದಾರೆ. ಆದ್ರೆ ಅವ್ರಿಗೆ ನಮ್ಮಂತವ್ರು ಒಂದ್ ಸ್ವಲ್ಪ ಹ್ಯಾಂಡ್ ಹೋಲ್ಡ್ ಮಾಡಿದ್ರೆ ಸಾಕು. ಈ ಇಂಥ ಅಚೀವರ್ಸ್ ತುಂಬಾ ಜನ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀ ಕೃಷ್ಣ.
ಪಾನ್ಯಂ ಪ್ರಭಾಕರ್ ಅಂತ. ನಾನು ಆಲ್ಮೋಸ್ಟ್ ಆಫ್ ಒಂದು 12 years ಇಂದ ನಾನು ಒಂದು ಫಿಲಿಮ್ ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿದ್ರಿ. ಬಟ್ ರೈಟ್ ಟೈಮ್ ರೈಟ್ ಪೀಪಲ್ ನಮಗೆ ಯಾರು ಹ್ಯಾಂಡ್ ಹೋಲ್ಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನಮ್ಮ ಲಕ್ಷ್ಮೀ ಹರೀಶ್ ಅವ್ರು ನಮಗೊಂದು ಒಂದು ಅವಕಾಶ ಕೊಟ್ಟರು. ಆ್ಯಂಡ್ ಆಲ್ಸೋ ನಮ್ಮ ಹತ್ರ ಇರೋ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಿದೆಯೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರು ಬಂದು ನಿಮ್ಮ ಹತ್ರ ಟೀಮ್ಗೆ ಇವ್ರು ಸಪೋರ್ಟ್ ಮಾಡಿರೋದ್ರಿಂದ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಇರೋ ಹರೀಶ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಅಂಡ್ ರೈಟರ್ ಅಭಿ ಆಗಿರ್ಬೋದು, ಅಂಡ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಇವರೆಲ್ಲ ನನ್ನ ಹಳೆ ಸ್ನೇಹಿತರು ಇವರೆಲ್ಲ. ಸೊ ಆಲ್ಮೋಸ್ಟ್ ಆಫ್ 12 years ಇಂದ ನಾನು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೆ. ತಿರ್ಗಾ ನನ್ನ ಟೀಮ್ನ ನಾನು ಸ್ಟ್ರಾಂಗ್ ಮಾಡ್ಕೊಳೋದಕ್ಕೋಸ್ಕರ ತಿರ್ಗಾ ನಾನು ಇವ್ರ ಜೊತೆ ಎಲ್ಲರನ್ನೂ ಕರ್ಕೊಂಡು ನಾನು ಒಂದು ಟೀಮ್ನ ಸ್ಟ್ರಾಂಗ್ ಮಾಡಿಕೊಂಡು ನನ್ನ ಕಥೆನ ಇವ್ರಿಗೆ ಹೇಳಿದ್ಮೇಲೆ ನಾವೆಲ್ಲ ಒಂದು 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 ಒಳ್ಳೆ ಟೈಟಲ್ ಇಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಉಸಿರು ಅಂತ ಇಟ್ಟರೆ ನಮ್ಮ ಕತೆಗೆ ಚೆನ್ನಾಗಿ ಆಪ್ಟ್ ಆಗಿರುತ್ತೆ. ಆ್ಯಂಡ್ ಮೇನ್ ಬೇಸ್ ಬಂದ್ಬಿಟ್ಟು ಕತೆ ಕೂಡ ಏನು ಅಂದರೆ ಎಲ್ಲ ಉಸಿರು ಮೇಲೆ ಇರೋದು, ಜನನ ಮರಣ ಬಗ್ಗೆ ಇರುತ್ತೆ ಕತೆ. ಸೊ ಅದರಿಂದ ಉಸಿರು ಅಂತ ಟೈಟಲ್ ನಾವು ಇಟ್ಟು ಇದ್ರ ಮೇಲೆ ನಾವು ಕತೆನ ಫುಲ್ ಫೋಕಸ್ ಮಾಡಿ ಆ್ಯಂಡ್ ಮೋರ್ ಓವರ್ ಕತೆನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಎಲ್ಲ. ನಾವು ಬರ್ಕೊಂಡಿದ್ದೀವಿ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಟೀಮ್ ಆಲ್ಸೋ ವೆರಿ ಸಪೋರ್ಟಿವ್ ವಿತ್ ಅಸ್. ಏನು ಹೇಳಿದ್ರು ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿ ಆಸ್ ಎ ಟೀಮ್ ಸಕ್ಸಸ್ಫುಲ್ ಮಾಡೋದಕ್ಕೋಸ್ಕರ ನಾವು ಒಂದು ಚಿತ್ರಣ ಮಾಡ್ತಾ ಇದ್ದೀವಿ ಸರ್. ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಬಂದ್ಬಿಟ್ಟು ನಾವು ತಿಲಕ್ ಸರ್ನ ನಾವು ಆಯ್ಕೆ ಮಾಡಿರ್ತೀವಿ ಪೊಲೀಸ್ ಆಫೀಸರ್ಗೆ. ಆ್ಯಂಡ್ ಅವ್ರು ಬಂದ್ಬಿಟ್ಟು ಸಂತೋಷ್ ಅಂತ ಈಸ್ ಅವರು ರಂಗಕಲಾ ಭೂಮಿ ಆರ್ಟಿಸ್ಟ್. ಆ್ಯಂಡ್ ಅಪೂರ್ವ ಅವರು ಅಂಡ್ ಆಸ್ ಎ ಪ್ರಿಯಾ ಹೆಗ್ಡೆ ಅವರು ಇದ್ದಾರೆ. ಅಂಡ್ ಅರುಣ್ ಅಂತ ಹೊಸ ನ್ಯೂ ಕಮ್ಮರ್. ಅಂಡ್ ಅವರು ಇದಕ್ಕೆ ಮುಂಚೆ ಒಂದು ಮೂವಿ ಮಾಡಿದ್ರು 4 ಅಂತ, ಇವಾಗ ಬಿಡುಗಡೆ ರಿಲೀಸ್ ಇದೆ. ಅಂಡ್ ರಂಗಾಯಣ್ ರಘು ಸರ್ ಆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಮೋರೋಲಿ ಸಂಪತ್ ಸರ್ ಇರ್ತಾರೆ, ರಘುರಮಣ ಕೊಪ್ಪ ಅವ್ರು ಇರ್ತಾರೆ, ಆಮೇಲೆ ಪ್ರಕಾಶ್ ಸರ್ ಇರ್ತಾರೆ. ನಮ್ದಿರೋದೇ ಕ್ಯಾರೆಕ್ಟರ್ಸ್ ಬಂದು ಒಂದು 9 ಕ್ಯಾರೆಕ್ಟರ್ ಇರುತ್ತೆ. ಈಚ್ ಅಂಡ್ ಕ್ಯಾರೆಕ್ಟರ್ ವಿಲ್ ರಿವೀಲ್, ಎಲ್ಲ ಕ್ಯಾರೆಕ್ಟರ್ ಒಂದು ತುಂಬಾ ಪ್ರತ್ಯೇಕವಾದ ಒಂದು ರೋಲ್ಸ್ ಇರುತ್ತೆ. ಒಂದ್ಸಾರಿ ಅವ್ರಿಗೆ ಕ್ಯಾರೆಕ್ಟರ್ ಬಂದ್ರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ರಿವೀಲ್ಸ್ ದೇರ್ ಏನ್ ಪರ್ಫಾರ್ಮೆನ್ಸ್ ಇದೆಯೋ ಕತೆಗೆ ತುಂಬಾ ಆಪ್ಟ್ ಆಗಿರುತ್ತೆ ಸರ್. ನಮ್ಮ ಡೈರೆಕ್ಟರ್ ಕಡೆಯಿಂದಾನೆ, ಅಭಿ ಸರ್ ಕಡೆಯಿಂದಾನೆ ಇನ್ನೊಂದು ಸಿನಿಮಾ ಚಾನ್ಸ್ ಸಿಕ್ತು, ಅದು ಪ್ರಭಾಕರ್ ಸರ್ ಇಂದ. ಸೊ ಸ್ಕ್ರಿಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನನ್ಗೆ ಈ ಥರದ ಒಂದು ಕತೆ ಬೇಕಾಗಿತ್ತು. ಸೊ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಅದು ಪ್ರಭಾಕರ್ ಸರ್ ಇಂದ ನನಗೆ ಇವತ್ತು ಸಿಕ್ಕಿದೆ. ಫುಲ್ ಡ್ರಾ ಆಗಿದೆ ನನ್ನ ಕ್ಯಾರೆಕ್ಟರೇಷನ್. ಹತ್ರ ಬನ್ನಿ ಸರ್.